ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬರೋದೇ ಕಡಿಮೆ ಮಾಡಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಮರೆತ್ರ ಹಾಗಾದ್ರೆ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯ ಮರೆತ ಕುಮಾರಸ್ವಾಮಿ ದೆಹಲಿಯಲ್ಲಿ ವಾಸ್ತವ್ಯ. ವಿಧಾನಸಭೆಯ ಶಾಸಕರಾಗಿದ್ದಾಗ ರಾಜ್ಯಕ್ಕೆ ಏನೂ ಮಾಡ್ತಿಲ್ಲ ಅಂತ ಹೇಳ್ತೀರಿ, ಕೇಂದ್ರ ಸಚಿವರಾಗಿ ದೆಹಲಿಗೆ ಹೋದ ನಂತರ ರಾಜ್ಯಕ್ಕೆ ಬರ್ತಿಲ್ಲ ಅಂತ ಹೇಳ್ತೀರಿ. ನಾವೇನ್ ಮಾಡೋಣ ಅಂತ ಹೇಳ್ತಾರೆ ಜೆಡಿಎಸ್ ಕಾರ್ಯಕರ್ತರು. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ದೆಹಲಿ ವಾಸ್ತವ್ಯದ ಒಳಗುಟ್ಟೇನು? ಕೇಂದ್ರ ಉಕ್ಕು ಖಾತೆಯ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಮೋದಿ ನೀಡಿರುವ ಮಹತ್ವದ ಜವಾಬ್ದಾರಿ ನಿರ್ವಹಿಸುತ್ತಿರುವ ಕುಮಾರಣ್ಣ. ವಾರಾಂತ್ಯಕ್ಕೆ ಒಮ್ಮೆ ಕರ್ನಾಟಕಕ್ಕೆ ಬರುತ್ತಿದ್ದ ಕುಮಾರಸ್ವಾಮಿ ಇತ್ತೀಚೆಗೆ ಬರ್ತಾ ಇಲ್ಲ. ಆದರೆ ಈಗ ಬೆಂಗಳೂರಿಗೆ ಬರೋದನ್ನೇ ಕಡಿಮೆ ಮಾಡಿರುವ ಎಚ್.ಡಿ. ಕುಮಾರಸ್ವಾಮಿ. ಸಿದ್ದರಾಮಯ್ಯ ಡಿಕೆ ಬಗ್ಗೆ ಪದೇ ಪದೇ ರೊಚ್ಚಿಗೇಳುತ್ತಿದ್ದ ಕುಮಾರಣ್ಣ ಈಗ ಫುಲ್ಲು ಸೈಲೆಂಟ್ ಆಗಿದ್ದಾರೆ. ಕುಮಾರಸ್ವಾಮಿ ಕೊಡುವ ಹೇಳಿಕೆಗಳನ್ನೇ ಅಸ್ತ್ರ ಮಾಡಿಕೊಳ್ತಾ ಇದ್ದಂತಹ ಕಾಂಗ್ರೆಸ್ ಇದು ಜೆಡಿಎಸ್ ಜೊತೆಗೆ ಬಿಜೆಪಿಗೂ ಡ್ಯಾಮೇಜ್ ಉಂಟು ಮಾಡ್ತಾ ಇತ್ತು. ಇದನ್ನರಿತ ರಾಜಕೀಯ ಪರಿಣಿತರ ತಂಡದಿಂದ ಕುಮಾರಸ್ವಾಮಿಗೆ ಕಿವಿ ಮಾತು ಹೋಗಿರಬಹುದು. ನೀವು ರಾಜ್ಯಕ್ಕೆ ಬರೋದಕ್ಕಿಂತ ದೆಹಲಿಯಲ್ಲೇ ಇದ್ದು ಚೆನ್ನಾಗಿ ಕೆಲಸ ಮಾಡಿ, ಇದರಿಂದ ಜೆಡಿಎಸ್ ಬಿಜೆಪಿ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ ಎಂದು ಸಲಹೆ ಕೊಟ್ಟವನು ಸಲಹೆ ಕೇಳೋ ಸಹನೆ ಕುಮಾರಸ್ವಾಮಿಗೆ ಇದೆ ಅಂತ ಅನ್ಕೊಂಡಿದ್ದೀರೇನು? ರಾಜಕೀಯದ ನಾಡಿ ಮಿಡಿತವನ್ನ ಅರಿಯಬಲ್ಲ ಏಕೈಕ ದೇಶೀಯ ಪೀಸು ಅಂತಿದ್ರೆ ಅದು ನಮ್ಮ ಕುಮಾರಣ್ಣ. ಅದರಲ್ಲಿ ಯಾವ ಸಂದೇಹಗಳು ಬೇಡ. ಸಲಹೆಗಳು ಅನಾವಶ್ಯಕ ಕುಮಾರಸ್ವಾಮಿ ಅವರಿಗೆ ಅಂತ ಹೇಳಿ ಸಾಕಷ್ಟು ಬಾರಿ ರುಜುವಾತಾಗಿದೆ. ರಾಜ್ಯದ ಸಮಸ್ಯೆಗಳನ್ನು ಮರೆತ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯ ಮರೆತ ಕುಮಾರಸ್ವಾಮಿ ದೆಹಲಿಯಲ್ಲೇ ವಾಸ್ತವ್ಯ. ದೆಹಲಿ ಮಂತ್ರಿ ಕುಮಾರಸ್ವಾಮಿ ವಾರಕ್ಕೊಂದು ದಿನ ಆದರೂ ಕೂಡ ಬಂದು ಹೋಗ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಸಂಘಟನೆಯನ್ನು ಸಂಘಟಿಸೋದಕ್ಕೆ ಮತ್ತು ಕಾರ್ಯಕರ್ತರನ್ನು ಒಟ್ಟುಗೂಡಿಸೋದಕ್ಕೆ ರಾಜ್ಯ ಪ್ರವಾಸವನ್ನು ಕೈಗೊಂಡ್ರು ಇತ್ತೀಚೆಗೆ. ಆದರೆ ಅದಕ್ಕೆ ತಂದೆ ನಾಯಕತ್ವವನ್ನು ವಹಿಸಬೇಕಾಗಿತ್ತು. ಕಾರಣ ಅವರೀಗ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ದಾರೆ. ರಾಜ್ಯದಲ್ಲಿಲ್ಲ, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾಗಿರುತ್ತೆ. ಉಕ್ಕು ಸಚಿವರು ಅವರು, ಬಹುದೊಡ್ಡ ಖಾತೆ ಅದು. ಸೊ ಹಾಗಿದ್ದಾಗ ಬೆಂಗಳೂರಿಗೆ ಆಗಾಗ ಬರ್ತಾ ಇದ್ರು, ವಾರಕ್ಕೊಂದು ಬಾರಿ ಆದ್ರು. ಆದರೆ ಇತ್ತೀಚೆಗೆ ಬರ್ತಾ ಇಲ್ಲ. ಕುಮಾರಸ್ವಾಮಿ ಬಂದರೆ ಹಂಗೆ ಸುಮ್ಮನೆ ಹೋಗ್ತಾರಾ? ಇಲ್ಲ, ರಾಜ್ಯದ ವಿದ್ಯಮಾನಗಳನ್ನು ಗಮನಿಸಿಕೊಂಡು ಒಂದು ಟ್ವೀಟ್ ಮಾಡದಲ್ಲೇ ಸುಮ್ಮನೆ ಹೋಗೋದಿಲ್ಲ ಮನುಷ್ಯ. ಒಂದು ಮೌಖಿಕ ಹೇಳಿಕೆಯನ್ನು ಕೊಡದೆ ಹೋಗ್ತಾ ಇರಲಿಲ್ಲ. JP ನಗರದಲ್ಲಿ ನಿಂತ್ಕೊಂಡೇ ಮಾತಾಡಿ ಹೋಗ್ತಾ ಇದ್ರು. ಅವರು ಮಾತನಾಡಿದ ನಂತರ ವಾರಗಟ್ಟಲೆ ಕಾಂಗ್ರೆಸ್ನವರಿಗೆ ಅದೊಂದು ಆಹಾರ, ಕುಮಾರಸ್ವಾಮಿ ಅವರನ್ನು ರೋಸ್ಟ್ ಮಾಡುವಂತಹದ್ದು. ಸೊ ಹಿಂಗಾಗಬಾರ್ದು. ಈಗ ಸ್ವತಂತ್ರವಾಗಿ JDS ಇಲ್ಲ, ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಹಿಂಗಿದ್ದಾಗ ಕುಮಾರಸ್ವಾಮಿಯ ಹೇಳಿಕೆಗಳು ಬಿಜೆಪಿಗೂ ಡ್ಯಾಮೇಜ್ ಆಗಬಾರ್ದು, ಜೊತೆಗೆ JDSಗೂ ಡ್ಯಾಮೇಜ್ ಆಗಬಾರ್ದು. ಹಾಗಾಗಿ ನೀವು ಬೆಂಗಳೂರಿಗೆ ಹೋದ್ರೆ ತಾನೇ ನೀವು ಮಾತಾಡೋದು. ಹೋಗಲೇಬೇಡಿ. ಮಗನಿಗೆ ಫೋನ್ ಮಾಡಿ, ಮಗ ನೋಡ್ಕೊತಾನೆ. ಡೆಲ್ಲಿಲೇ ಒಂದಷ್ಟು ದಿನ ಸುದೀರ್ಘವಾಗಿ ಇದ್ದು ಬಿಡಿ ಅಂತ ಯಾರೋ ಸಲಹೆ ಕೊಟ್ಟಂಗಿದೆ. ಅದನ್ನು ಕೇಳಿಸ್ಕೊಂಡ್ರು ಅಥವಾ ಕುಮಾರಸ್ವಾಮಿ ಅವರೇ ಸ್ವಂತ ನಿರ್ಧಾರಕ್ಕೆ ಬಂದರೂ ಗೊತ್ತಿಲ್ಲ. ಒಟ್ಟಾರೆ ಈ ವಿಚಾರ ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.